ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾಗಿರುವಂತಹ ಮಕ್ಕಳ ಆಸ್ಪತ್ರೆಯಾಗಿರುವಂತಹ ಕಾಂಗೂರ್ ಕೇರ್ನಿಂದ ಸಂಚಾರಿ ಪೊಲೀಸರಿಗೆ ಸುರಕ್ಷತಾ ಜಾಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ವಿಜಯನಗರದ ಕಾಂಗೂರ್ ಕೇರ್ ಆಸ್ಪತ್ರೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿಜಯನಗರ ವಿಭಾಗದ ಸಂಚಾರಿ ಪೊಲೀಸರಿಗೆ ಸುರಕ್ಷತಾ ಜಾಕೆಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಮಾತನಾಡಿ, ಪ್ರತಿ ವರ್ಷ ಸಂಸ್ಥೆಯ CSR ಫಂಡನ್ನು ಈ ರೀತಿಯ ಸಮಾಜಮುಖಿ ಕಾರ್ಯಗಳಿಗೆ ಬಳಸಿಕೊಳ್ತೇವೆ. ಈಗಾಗಲೇ ರಾಮನಗರ ಜಿಲ್ಲೆ, ಮೈಸೂರು ನಗರ ಪೊಲೀಸರಿಗೆ ಈ ರೀತಿಯ ಜಾಕೆಟನ್ನು ವಿತರಣೆ ಮಾಡಿದ್ದೇವೆ. ಬೆಂಗಳೂರಿನಲ್ಲೂ ಕೂಡ ಅನೇಕ ಠಾಣೆಗಳಿಗೆ ವಿತರಣೆಯನ್ನು ಮಾಡ್ತಿದ್ದೇವೆ. ಪೊಲೀಸರು ಸಮಾಜಕ್ಕಾಗಿ ನಿತ್ಯವೂ ಕೂಡ ಶ್ರಮಿಸ್ತಾ ಇದ್ದಾರೆ. ಅವರ ರಕ್ಷಣೆ ಕೂಡ ಮುಖ್ಯ, ಹಾಗಾಗಿ ಇದನ್ನು ಮಾಡ್ತಾ ಇದ್ದೇವೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಮಂಜುಳಾ ನಾಯ್ಡು, ಟ್ರಾಫಿಕ್ ವೆಸ್ಟ್ DCP ಅನಿತಾ B ಅವರು, ಜೊತೆಗೆ ACP ನಿಖಿತಾ, ಜೊತೆಗೆ ಸಂಚಾರಿ ಇನ್ಸ್ಪೆಕ್ಟರ್ ದುರ್ಗಾ R ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ಅಂದರೆ CSR ಫಂಡಿಂಗ್ ಅಂತ ಹೇಳ್ತೀವಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಮ್ಮ ಕ್ಯಾಂಗ್ರೂ ಕೇರಿಂದ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ 3 ವರ್ಷದಿಂದ. ಇದು ನಮ್ಗೆ ಏನು ಪ್ರಾಫಿಟ್ ಬರುತ್ತೆ ಅದು ಪಾರ್ಷಿಯಲಿ ವಿ ಹ್ಯಾವ್ ಟು ಶೇರ್ ವಿತ್ ಕಮ್ಯುನಿಟಿ ವರ್ಕ್. ಆದ್ದರಿಂದ ನಾವು ಪ್ರತಿ ವರ್ಷ ಟೆಂಪಲ್ಲು ಮತ್ತು ಕಮ್ಯುನಿಟಿ ಟಾಯ್ಲೆಟ್ಸ್ ಮತ್ತು ರೋಡ್ಸು, ಡ್ರಿಂಕಿಂಗ್ ವಾಟರ್ ಮಾಡ್ತಾಯಿದ್ವಿ. ಈ ಸತಿ ಪೊಲೀಸವ್ರನ್ನ ನಾವು ರೆಕಗ್ನೈಸ್ ಮಾಡಿ ಆಲ್ ವೆದರ್ ಜಾಕೆಟ್ಸ್ ಅಂತ ಕೊಡ್ತಾಯಿದ್ವಿ. ಆಲ್ ವೆದರ್ ಜಾಕೆಟ್ಸ್ ಅಂದರೆ ಇದು ವಿಂಟರ್ಗೆ, ಸಮ್ಮರ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅವ್ರಿಗೆ ಕಂಫರ್ಟಬಲ್ ಇರುತ್ತೆ, ಲೈಟ್ ಇರುತ್ತೆ. ಇದು ಡೆಲ್ಲಿಯಿಂದ ಸೋರ್ಸ್ ಮಾಡಿದ್ದೀವಿ. ಇದು ಬ್ಯಾಂಗ್ಳೂರು ಈ ಒಂದು ಪೊಲೀಸ್ ಸ್ಟೇಷನ್ಗೆ ಅಲ್ಲ, ನೆಕ್ಸ್ಟ್ ವೀಕು ನಾಗರಬಾವಿ ಪೊಲೀಸ್ ಸ್ಟೇಷನ್ಗೆ, ನಾಳೆ ರಾಮನಗರ ಡಿಸ್ಟ್ರಿಕ್ಟ್, ಎಂಟೈರ್ ಡಿಸ್ಟ್ರಿಕ್ಗೆ, ಲಾಸ್ಟ್ ವೀಕ್ ಮೈಸೂರಲ್ಲಿ ಮಾಡಿದ್ವಿ, ನೆಕ್ಸ್ಟ್ ಮಂಡ್ಯಲ್ಲಿ ಮಾಡ್ತೀವಿ. ಸೊ ಎಂಟೈರ್ ಸೌತ್ ಕರ್ನಾಟಕ ಎಲ್ಲಿ ನಾವು ಕ್ಯಾಂಗ್ರೂ ಕೇರ್ ಸ್ಪ್ರೆಡ್ ಆಗಿದೆ ಬ್ರ್ಯಾಂಡ್, ಅಲ್ಲೆಲ್ಲರೂ ಕೊಡ್ತಾರೆ. ಟೋಟಲ್ ಈಗ ನಾವು ಎಲ್ಲ ಒಂದು 1000 ಜಾಕೆಟ್ಸ್, ಒಂದು ಜಾಕೆಟ್ ಬಂದು ನಮ್ಮ ನಿಯರ್ಲಿ ಒಂದು 3000 ರೂಪೀಸ್ ಆಗುತ್ತೆ. ಸೊ ಡೆಲ್ಲಿಯಿಂದ. ಕನ್ನಡದ ಖ್ಯಾತ ಹಿರಿಯ ನಟ ಅನಂತ್ ನಾಗ್ ಅವರು ಪದ್ಮಭೂಷಣ ಗೌರವಕ್ಕೆ ಭಾಜನರಾಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದರು. ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅನಂತ್ ನಾಗ್ ನಟಿಸಿದ್ದಾರೆ. ರಂಗಭೂಮಿಯಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಉದ್ಯಮಿ ಪ್ರಶಾಂತ್ ಪ್ರಕಾಶ್ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕ ರಿಕಿ ಕೇಜ್ ಅವರನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಲಾಯಿತು. ज्ञान के कला दीप।